ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಸಂಡೂರು ತಾಲೂಕಿನ ಕೃಷ್ಣಾನಗರ ಗ್ರಾಮ ವ್ಯಾಪ್ತಿಗೆ ಬರುವ ಬಾಲಕಿಯರ ವಿದ್ಯಾರ್ಥಿ ನಿಲಯದ ಕರ್ಮಕಾಂಡ. ಶಿಥಿಲಾವಸ್ಥೆಯಲ್ಲಿರುವ ಸ್ನಾನಗೃಹಗಳು, ಶುಚಿ ಇಲ್ಲದ ಶೌಚಾಲಯ, ಒಟ್ಟಾರೆಯಲ್ಲಿರುವ ವಿದ್ಯಾರ್ಥಿಗಳಿಗೆ ಸುರಕ್ಷತೆ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೈಕಟ್ಟಿ ಬೇಜವಾಬ್ದಾರಿತನದಿಂದ ಕುಳಿತಿದ್ದಾರೆ. ಅಲ್ಲಿರುವಂತಹ ವಾರ್ಡನ್ಗಳಿಗೆ ಕೆಆರ್ಎಸ್ ಪಕ್ಷದ ನಾಯಕರು ದೂರವಾಣಿ ಕರೆ ಮಾಡಿದರೆ, ನಾನು 2 ಕೆಲಸ ಮಾಡುತ್ತೇನೆ, ನಾನೊಬ್ಬ ಶಿಕ್ಷಕನೂ ಹೌದು, ವಾರ್ಡನ್ನೂ ಹೌದು, ನನ್ನನ್ನು 2 ಕೆಲಸಗಳಿಗೆ ಅಧಿಕಾರಿಗಳು ನೇಮಿಸಿದ್ದಾರೆ ಅಂತ ಉಡಾಫಿಯ ಉತ್ತರಗಳನ್ನು ನೀಡುತ್ತಾರೆ. ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿರುವ ಸ್ಥಿತಿಗತಿಗಳನ್ನು ಅವಲೋಕಿಸಿ ತನಿಖೆ ನಡೆಸಿ ಇಲ್ಲಿರುವ ವಾಸ್ತವಿಕವನ್ನ ಮಕ್ಕಳ ಹಿತದೃಷ್ಟಿಯಿಂದ ಸರಿಪಡಿಸಬೇಕೆಂದು ಕೆಆರ್ಎಸ್ ಪಕ್ಷದ ಸೇನಾನಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬಳ್ಳಾರಿ ಜಿಲ್ಲಾ ಕಾರ್ಯದರ್ಶಿ ಜೆ ಖಾದರ್ ಬಾಷಾ, ಸಂಡೂರಿನ ಮಂಜುನಾಥ್ ಗೌಳಿ, ಮೆಹಬೂಬ್ ಬಾಷಾ, ಪ್ರದೀಪ್ ಕೆ, ಇನ್ನೂ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿಗಾರರು ಮೊಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ಏಲಕ್ಕಿ, ಲವಂಗ, ಗೋಡಂಬಿ, ದ್ರಾಕ್ಷಿ, ಸಾಸಿವೆ, ಸಕ್ಕರೆ ಸರ್, ಶೇಂಗಾ, ಕೊಬ್ಬರಿ, ಇದು ಬಾಳೆಹಣ್ಣು. ಈ ತರ ಮುಚ್ಚಿಟ್ರೆ ಏನಾಗುತ್ತೆ? ರೈ ತಗೊಳಲ್ವಾ? ಎಷ್ಟಿದೆ ಹುಡುಗರಿಗೆ? ಈ ತರ ನೀವೆಲ್ಲ ಇಲ್ಲಿ ಫುಡ್ ಪಾಯ್ಸನ್ ಆಗೋ ರೀತಿಯಲ್ಲಿ ಎಲ್ಲ ಯೂಸ್ ಮಾಡಲ್ಲ ನೀವು? ಬಾಕ್ಸ್ ಇದು ನಿಮಗೆ ಕಾಮನ್ ನಿಮಗೆ ಆಯಿಲ್ ರುಚಿಗೂಡ ಯಾವುದಿದೆ? ಅದು ಇದೇನದು? ಅದು ಹಿಟ್ಟು ಸರ್, ಚಪಾತಿ ಮಾಡೋದು. ಇವಾಗ ಇದು ಮಾಡ್ಕೊಂಡೆ ಚಪಾತಿ ಅದು ಬಾಕ್ಸ್ನಾಗ ಹಾಕಿದ್ರೆ ತೊಳೆದಿಟ್ಟಿವ. ಬಾಕ್ಸ್ನಾಗ ಹಾಕ್ಬೇಕು. ಇಲ್ಲ, ತೊಳೆದಿಟ್ಟಿವಿ ಸರ್. ಅದಕ್ಕೆ ಇವಾಗ ಇದು ಮಾಡ್ಕೊಂಡು ಅಣ್ಣ ಬರ್ರಿ ಇಲ್ಲಿ. ಯಾವ ಹಿಟ್ಟು ಕೇಳ್ರಿ ಇದು? ಅದು ಗೋಧಿ ಹಿಟ್ಟು ಸರ್. ಅಣ್ಣ ಕೈ ಹಾಕೋಣ ಅದಕ್ಕೆ ಹಿಟ್ಟಿಗೆ. ಏನ್ರಿ ಹಿಟ್ಟೆ ಬೀಳ್ತಾ ಇಲ್ಲ ಅದ್ರಾಗ? ಅದು ಸ್ವಲ್ಪ ಗೋಧಿ ಇದಕ್ಕೆ ಹಾಕಿದ್ವಿ ಸರ್. ಕೈ ಹಾಕೋಣ ಹಿಟ್ಟಿಗೆ. ಇವಾಗ ಜಲ್ದಿ ಮಾಡಿ ಅದು ಹಂಗೆ ಇಟ್ಟಾರ, ಅದು ಜಲ್ದಿ. ನೀವು ಬನ್ನಿ, ನೀವೇ ಕೈ ಹಾಕಿ. ಏನಾಗ್ತಾ ಇದೆ? ಉಂಡೆ ಕಟ್ಟಿದಿಲ್ಲ ಮೋಸ್ಟ್ಲಿ ಈಗ ಹಾಕಿ ಇಟ್ಟಿದ್ದೀವಿ. ಅದೇ ಇಲ್ಲ ಸರ್, ಯಾಕಂದ್ರೆ ಗೋಧಿ ಇದು ನೀರ್ನಾಗ ತೊಳೆದು ಹಾಕಿದ್ವಿ ಸರ್. ಅದು ಮಳೆ ಬರ್ತದಕ್ಕ ಅದು ಮೊನ್ನೆ ಹಾಕ್ಸೋಣ ಅಂದಿಲ್ಲ ಸರ್. ಇದು ಏನಾಗುತ್ತೆ ಹೇಳಿ? ಸ್ಮೆಲ್ ಬರ್ತಾ ಇದೆ ನೋಡಿ. ಡ್ರೈ ಮಾಡಬೇಕು. ಡ್ರೈ ಮಾಡಿ ಹಸಿ ಮಾಡಿ ನೋಡಿ ಹಿಂಗಿಟ್ರೆ ಮಕ್ಕಳು ಊಟ ಮಾಡಿ. ಇದು ಇವತ್ತು ತೊಳೆದಿಟ್ಟಿವಿ ಸರ್. ತೇವಾಂಶ ಕೆಳಗಡೆ ಇದೆ. ಇದು ಎಲ್ಲ ಟೈಲ್ಸ್ ತೇವಾಂಶ ಇದೆ ತಾನೆ? ಇವತ್ತು ಬೆಳಿಗ್ಗೆ ತೊಳೆದಿವ ಬೆಳಗ್ಗೆಯಿಂದ ಇಲ್ಲಿವರೆಗೂ ತೇವಾಂಶ ಆದಾಗ ಮತ್ತೆ ಹಿಂಗೆ ಆಗೋದು ಇಟ್ಟು ಈಗ ಜಳ್ಳಿ ಇಳಿತಾ ಇದೆ ನೋಡಿ. ಇಟ್ಟು ಇಳ್ತಾ ಇದೆ ನೋಡಿ, ನೀವೇ ನೋಡಿ ಇಳಿತಾ ಇದೆ. ನಾನು ಕೂಡ ಸ್ವಲ್ಪ ಹೊರಗೋಗಿದ್ದೆ ಸರ್, ಇವಾಗ ಬಂದೆ. ನಿಮಗೆ ಅದಕ್ಕೆ ಹೇಳೋದು ಸ್ಟೋರ್ ಕೀಪರ್ ಆಗಿ ಕಿಚನ್ ಎಲ್ಲ ಮೇಂಟೈನ್ ಮಾಡೋದು ಇವೆಲ್ಲ. ಡೀಪ್ ಫ್ರಿಜ್ ಏನಿಲ್ಲ, ಯೂಸ್ ಇಲ್ಲ. ಅದೇ ಡೀಪ್ ಫ್ರಿಜ್ಗೆ ಎಗ್ ಟ್ರೈ ಇಲ್ವಾ ನಿಮ್ದು? ಎಗ್ ಟ್ರೈ ಐತೆ ಸರ್. ಅಲ್ಲಿ ಎಗ್ ಇಡ್ಬೋದು. ಕ್ಲೀನ್ ಮಾಡಿದ್ವಿ, ಅದಕ್ಕೆ ಸ್ವಲ್ಪ
ಇದೆ ನೋಡಿ ಈ ತರ ಇದೆ ಅದು ಯೂಸ್ ಮಾಡಕತ್ತಿಲ್ಲ ಸರ್. ಅದು ಒಂದ್ಸರಿ ಗಾಳ ಬಂದಿದ್ವಿ, ಈ ತರ ಈರುಳ್ಳಿ ಅದು ಯೂಸ್ ಮಾಡಕತ್ತಿಲ್ಲ ಸರ್. ಎಲ್ಲ ಮಾಡಬೇಕಿರಲ್ಲ. ಈಗ ಇಳಿದಾಗ ಯೂಸ್ ಮಾಡ್ತಿದ್ರೆ ಅಂತ ಗೊತ್ತಾಗುತ್ತೆ. ಮಾಡ್ತಾ ಇಲ್ಲ ಅಂದಾಗ ಇದನ್ನ ಹೊರಗೆ ಹಾಕ್ಬೋದಲ್ಲ. ಇಲ್ಲ ಅದು ತೊಳೆದು ಇದು ಸ್ಟ್ಯಾಂಪ್ ಎಲ್ಲ ಕ್ಲೀನ್ ಮಾಡತ್ತೀವಿ. ಈಗ ಬಂದು ತರಕಾರಿ ಸರ್ ಸುಮ್ಮನೆ ಉಡಾಫೆ ಉತ್ತರಗಳು ಕೊಡಬೇಡಿ. ಇಲ್ಲ ಸರ್, ಇಲ್ಲ ಸರ್, ಅಲ್ಲ ಇದೆ ಎಲ್ಲ ಉಡಾಫೆ ಉತ್ತರಗಳು ಕೊಡಬೇಡಿ. ನಿಮ್ಮ ಮನೆಯಲ್ಲಾದ್ರೆ ಈ ರೀತಿ ನೀವು ಬಳಸ್ತೀರಾ ಅದನ್ನ ಕೇಳ್ತೀನಿ ನಾನೀಗ. ಅದು ಯೂಸ್ ಮಾಡಕತ್ತಿಲ್ಲ ಸರ್. ಹಾ? ಅದರಲ್ಲಿ ವಾಶ್ ಸಿಂಕ್ ಇದೆ, ಅದು ಯೂಸ್ ಮಾಡೋಕ್ಕಾಗತ್ತೆ. ಈ ಕಡೆ ತರಿಸ್ಬಿಟ್ರೆ ಯೂಸ್ ಆಗುತ್ತಲ್ಲ, ಅದು ಯೂಸ್ ಇಲ್ಲ ಸರ್. ಯೂಸ್ ಇಲ್ಲ. ಯೂಸ್ ಇಲ್ಲ, ಅದಕ್ಕೋಸ್ಕರ ಇದು ಇದೆ. ಹೊರಗಡೆ ಇವರಿಗೆ ಅದು ಹ್ಯಾಟ್ ಇದೆ ನಾವು ಹ್ಯಾಟು ಹೈಜೆನಿಕ್ ಹ್ಯಾಟ್ ಇದೆ. ಅವ್ರಿನ್ನೂ ಬಂದಿಲ್ಲ ಸರ್. ಅದೇ ವಾರ ಸರ್ ಹೇಳಿದ್ವಿ, ಬರ್ತಮ್ಮ ಬರವಣಿಗೆ ಅಂತ ಯಾರು ಬಂದು ನಾನು ಮಾತಾಡ್ತೀನಿ. ಡ್ರೆಸ್ ಬಂದಿರುತ್ತೆ. ನೀವಿಲ್ಲಿ ವರ್ಕ್ ಮಾಡೋಕೆ ಎಷ್ಟು ದಿನ ಆಯಿತು? ನಾನು ಸರ್, ನಾನು ಜನವರಿಗೆ ಬಂದಿದ್ದೆ ಸರ್. ಅಷ್ಟೊಂದು ಜನವರಿ ಅಂದ್ರೂ ಕೂಡ ಏನು 8 ತಿಂಗಳಾಯಿತು. ಏನ್ ಚಪಾತಿ ಇದೆ? ಇದು ಈಗ ಗೋಧಿ ಹಿಟ್ಟಿನ ಚಪಾತಿ ಸರ್. ಗೋಧಿ ಹಿಟ್ಟಿನ ಚಪಾತಿ, ಅದ್ರಾಗ ಅದು ಪಾಲಕ್ ಇದಾವೆ. ಡೈಲಿ ಒಂದೇ ಊಟ ಕೊಡಲ್ಲ ಸರ್, ಬೇರೆ ಊಟ. ಇವತ್ತೇ ಫಸ್ಟ್ ನೀವು ಕುಕ್ಕರ್ ಹೆಡ್ ಕುಕ್ ಇನ್ನೊಬ್ರು ಸರ್, ಅವರಿಗೆ ಅಲ್ಲಿ ಮರದಟ್ಟಿ ಹಾಕ್ತಾರೆ ಸರ್, ಧರ್ಮಪುರ ಹತ್ರ. ಅಲ್ಲಿಗೆ ಡ್ಯೂಟಿ ಹಾಕಿ ಅವರಿಗೆ. ಅವರೇನು ಅಲ್ಲೇ ಎಲ್ಲ ಬೇರೆ ಹಾಕೊಂಡಿದ್ದಾರೆ. ಅದಕ್ಕೆ ಅವ್ರು ಅಲ್ಲಿ ಹೋಗಿ ಇನ್ನೂ ಬಂದಿಲ್ಲ, ಇವತ್ತು ಬಂದಿಲ್ಲ. ಇನ್ನೊಂದು ತಾರೀಕು ಬರೋದು, ಇನ್ನೊಂದು 4-5 ದಿನ ಬರೋದಕ್ಕೆ ಅಲ್ಲೇ ಹೋಗಿ. ಮತ್ತೆ ಇದಕ್ಕೆಲ್ಲ ಮಿಕ್ಸಿಂಗ್ ಏನೋ ಅವಶ್ಯಕತೆ ಇಲ್ಲ. ಕ್ಲೋಸ್ ಮಾಡ್ಬಿಟ್ರೆ ಆಯ್ತು. ಓಪನ್ ಇದ್ದಾಗ ಏನು ನಾವು ಬಂದಾಗ ಓಪನ್ ಮಾಡಿದ್ವಿ, ಯಾವಾಗ ಕಿಚನ್ ಇಲ್ಲಿಂದ ಗಾಳಿಗೆ ಹೋಗ್ಬೇಕು. ಇದು ಔಟ್ ಸೈಡ್ ಫ್ಯಾನ್ ಇದೆ, ಎಕ್ಸಾಸ್ಟ್ ಫ್ಯಾನ್ ಮುಂಚೆಯಿಂದ ಇಲ್ಲ ಸರ್. ಮಾಡಿಸ್ಬೇಕಲ್ಲ. ಮಾಡಿಸ್ತೀನಿ. ಮತ್ತೆ ಇದು ವಿಂಡೋ ಓಪನ್ ಇದ್ದಾಗ ನೀವು ಕಡೆ ಸಮಯ ಹೋದ್ರಿ 5 ಮಿನಿಟ್ಸ್ ಹಾವು ಅಲ್ಲಿ ಚಳಿ ಏನಾದ್ರು ಬಂತು, ಏನಾದ್ರು ಬಿತ್ತು, ಫುಡ್ ಪಾಯ್ಸನ್ ಆದ್ರೆ ಏನ್ ಮಾಡ್ತೀವಿ? ಇದು ಕಿಚನ್ ಒಂದು ಇದಕ್ಕಾದ್ರೆ ಸ್ವಲ್ಪ ಸೇಫ್ಟಿ ಬೇಕಲ್ಲ. ಈಗ ನಿಮ್ಮೇಲೆ ಬರೋದು. ಆಮೇಲೆ ಏನಾದ್ರು ಫುಡ್ ಪಾಯ್ಸನ್ ಆದ್ರೆ ಯಾರು ಅಡುಗೆ ಮಾಡಿರೋದು? ನೀವೆಲ್ಲ ನಿಮ್ಮೇಲೆ ಕ್ಯಾಮ್ರಾ ಇದೆ ಸರ್, CC ಕ್ಯಾಮ್ರಾ ಇದೆ. CC ಕ್ಯಾಮ್ರಾ ಅಲ್ಲಿಂದ ಕವರ್ ಮಾಡಲ್ಲ, ಜಂಡನ್ನ ಕವರ್ ಮಾಡುತ್ತೆ. ನೀವು ಟೀಚರ್ ಆಗಿ ನೀವು ಹೇಳ್ಬೇಕೇನ್ರಿ ಸರ್? ಇಲ್ಲ ಸರ್, ಇದು ಶಿಫ್ಟ್ ಆಗಿರೋದಲ್ಲ ಸರ್, ಅದಕ್ಕೆ ಆಗ್ಲಿ ಶಿಫ್ಟ್ ಆದ್ಮೇಲೆ ಮಾಡ್ಕೊಳ್ಬೇಕಾನೆ. ಈಗ ನಾವ್ ಇನ್ನೊಂದು ಈ ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋದಾಗ ನಾವೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಿದ್ದಾನೆ ಮಾಡ್ಬೇಕು. ಇದೆಲ್ಲ ಇಷ್ಟೆಲ್ಲ ಸಂಘಿಡುತ್ತೆ ನೋಡುತ್ತೆ ಇಲ್ಲ ಯಾವ ತರ ಸಿಂಟ್ಯಾಕ್ಸ್ ಮಳೆ ನೀರು ಸಿಂಟ್ಯಾಕ್ಸ್ ಇರುತ್ತೆ. ಅಣ್ಣ ಇವರಿಗೆ ಇನ್ನೊಂದು ಏನಾಗೈತೆ ಅಂದರೆ, ಏನ ನಾವು ಕೆಲಸ ಮಾಡಕ್ಕೆ ಬಂದೀವಿ, ಮಾಡ್ತೀವಿ, ನಮಗೆ ಸ್ಯಾಲ್ರಿ ಕೊಡ್ತಾರೆ, ಅದು ಮುಗೀತು. ನೀರು ಹೋಗಕ್ಕೆ ಚೇಂಬರಿಗೆ ಅಂತ ಇದೇ ಇಲ್ಲ. ಏನು ಜಾಟ್ರಿ ಹಾಕ್ಬೇಕು ಅಲ್ಲಿಂದ ಏನಾದ್ರು ಬಂದ್ರೆ ಹೆಂಗೆ? ಅದು ಇನ್ನೊಂದು ಹೊಸ ಬಿಲ್ಡಿಂಗ್ ಮಾಡಕತ್ತಿದ್ದಾರೆ, ಆಗಲ್ಲ. ಅಲ್ಲಿವರೆಗೆ ಇರ್ಲಿ ಸರ್, ಅಲ್ಲಿವರೆಗಾದ್ರೆ ನಾವು ನೆಟ್ಟಿಗೆ ಇರ್ಬೇಕು ತಾನೆ. ನಿಮಗಾದ್ರೂ ಸ್ವಲ್ಪ ಜವಾಬ್ದಾರಿ ಇರಬೇಕಲ್ಲ ಸರ್, ಹೌದಲ್ಲ? ಹೇಳ್ರಿ, ನೀವೇ ಹೇಳಿ. ಅದು ಮಾಡ್ತಾರೆ. ಈಗೆಲ್ಲ ದೊಡ್ಡ ಮಾಡೋದು ಅವ್ರ ಮನೆಯಿಂದ ಸಾಮಾನು ಮಾಡಲ್ಲ. ನೀವು ನಾವೆಲ್ಲ ತೆರಿಗೆ ಕಟ್ಟಿರೋ ದುಡ್ಡಲ್ಲಿ ಮಾಡೋದು ಯಾವ್ದಾದ್ರು ಹೌದಿಲ್ಲ? ಇರೋದ್ರಲ್ಲೇ ಅದನ್ನು ಸ್ವಲ್ಪ ನಾವು ಸ್ವಲ್ಪ ನಿಭಾಯಿಸ್ಕೊಂಡು ಹೋಗ್ಬೇಕಲ್ಲ, ಅದನ್ನ ಮೇಂಟೈನ್ ಮಾಡ್ಕೊಂಡು. ಸರ್ ಅದು ಈರುಳ್ಳಿ ಯೂಸ್ ಮಾಡಲ್ಲ ಅಂದ್ರೆ ತೆಗೆದು ಹೊರಗೆ ಹಾಕ್ಬೇಕು ಅಷ್ಟೇ. ಇವೆಲ್ಲ ಈಗ ವಿಂಡೋ ಓಪನ್ ಬಿಟ್ಟಿರುತ್ತೆ, ಏನಾಗುತ್ತೆ? ಯಾವುದು ಸಪೋಸ್ ಒಂದು ಅಲ್ಲಿ ಬಂದು ಶೇಡೋ ಹಾವು ಅಂತ ಒಪ್ಕೊಂಡಿತ್ತು, ಈಗ ಎಲ್ಲ ಕುತ್ಕೊಂಡಿತ್ತು, ನೀವೇ ಕಿಚನಲ್ಲಿ ಹೊರಗಡೆ ಕೆಲಸ ಮಾಡ್ತೀವಿ. ಸಪೋಸ್ ಎಲ್ಲ ಈರುಳ್ಳಿ ಕೈ ಹಾಕಕ್ಕೆ ಹೋದ್ರಿ, ಅವಾಗ ಏನಾಯ್ತು? ಏನ್ ಮಾಡ್ತೀವಿ? ಮೆಶ್ ಮಾಡ್ಕೊತೀರಿ, ಬಿಟ್ಟು ಹೋಗಿದ್ದೀರಿ. ಐಟಮ್ಸ್ ಯಾರು ನಮ್ಮ ಹತ್ರ ಬಂದಿರ್ತೀವಿ, ಮಾತಾಡ್ಸಕ್ ಹೋದಾಗ ಬಂತು ಏನ್ ಮಾಡ್ತೀರ? ಮೆಶ್ ಹಾಕ್ಸ್ಬೇಕು, ಸೊಳ್ಳೆಯಿಂದ ಸೇಫ್ಟಿ ಆಗತ್ತ. ಇದು ಓಪನ್ ಮಾಡಿಬಿಟ್ಟಿರೋದೆಲ್ಲ ಸೊಳ್ಳೆ ಒಳಗೆ ಮಾಡ್ಕೊತಾನೆ ಮತ್ತೆ ಅದನ್ನ ಮಾಡಿಸ್ಬೇಕು. ಯಾಕೆ ಸರ್ಕಾರದ ದುಡ್ಡಿಲ್ಲ, ಕೋಟಿ ಗಟ್ಟಲೆ ಇದೆ ದುಡ್ಡು. ಇದು ಯೂಸ್ ಆಗುತ್ತಾ ನಿಮ್ದು? ಹುಡುಗರು ಜಾಸ್ತಿ ಇಲ್ಲ ಅಂತ ಯೂಸ್ ಮಾಡಬೇಕಿಲ್ಲ ಸರ್. ಅದಕ್ಕೆ ಹಿಂಗೆ ಕೈಲಿಂದ ಇದು ದೋಸೆ ಹಂಚು ಯೂಸ್ ಆಗಿಲ್ಲ. ದೋಸೆ ಮಾಡ್ತೀವಿ ಸರ್, ಸಂಡೆ ಮಾಡ್ತೀವಿ. ಅಷ್ಟಕ್ಕೆ ಹುಡುಗರಿಲ್ಲ ಬೇರೆ ಹಂಚಿದೆ, ಹೊಸ ಸಣ್ಣ ಹಂಚಿದೆ ಸರ್ ಅದ್ರ. ಯಾಕಂದ್ರೆ ನಿಮಗೂ ಸೇಫ್ಟಿ ಇಂಪಾರ್ಟೆಂಟ್. ನೀವು ಇಲ್ಲಿ ಕೆಲಸ ಮಾಡೋರು ಏನೋ ಒಂದು ಇನ್ಸಿಡೆಂಟ್ ಅಂದಾಗ ಗ್ಯಾಸ್ ಏನೋ ಬ್ಲಾಸ್ಟ್ ಆಯ್ತು, ಏನ್ ಮಾಡ್ತೀರ? ಎಲ್ಲ ಸೇಫ್ಟಿ ನೋಡ್ಕೋಬೇಕು. ಮೆನು ಚಾರ್ಟ್ ಇದೆ, ಮೆನು ಚಾರ್ಟ್ ಅದು ಸರ್ ಹಾಕ್ತೀವಿ ಸರ್. ಎಷ್ಟು ತಿಂಗಳು ಆಯ್ತು ಶಿಫ್ಟ್ ಆಗಿದೆ?
6 ತಿಂಗಳಾದ್ಮೇಲೆ ಮನೆ ಸ್ಟಾರ್ಟ್ ಆಗ್ತದೆ. ಲೇಟ್ ಸಿಗ್ತೇನಾ ನಾಳೆ ಇವತ್ತು ಸರಿಸಿ ಬರ್ತೀನಿ ಅಂತ ಹೇಳಿದ್ದೆ ಸರ್. ಹುಡುಗರು ಹೋಗಿ ನಾನು ನೀರು ಕುಡಿಯಲ್ಲಪ್ಪ ಬೋರ್ಡ್ ಡೈರೆಕ್ಟ್ ಕನೆಕ್ಷನ್ ತೊಗೊಂಡಿಲ್ಲ ಸರ್. ಅದು ನೀರು ಆವಾಗ ನೀರು ಬರ್ತಿಲ್ಲ ಅವಾಗ ಮತ್ತೆ ಫೋನ್ ಮಾಡಿದ್ರೆ ನಾಳೆ ನಾವಾಗಿ ಬರ್ತೀನಿ ಸರ್ವಿಸಿಗೆ ಅಂತ ಹೇಳಿದೆ. ನಿನ್ನೆ ಮಾಡಿದ್ದೆ ಫಸ್ಟ್ ಸಿಂಟೆಕ್ಸ್ ಇದಕ್ಕೆ ಬರ್ತದೆ ಸರ್. ಅವ್ರು ಹೇಳೋದು ಸಿಂಟೆಕ್ಸ್ ಡೈರೆಕ್ಟ್ ಬೋರ್ ಇದಕ್ಕೆ ಬರ್ತದೆ ಅಂತ ಹೇಳಿದ್ರು. ಸಿಂಟೆಕ್ಸ್ ತುಂಬಿಸ್ಬಿಟ್ರಿ ಅದಕ್ಕಂತ ಮತ್ತೆ ಇದು ಸಿಂಟೆಕ್ಸ್ ನಲ್ಲಿ ಸ್ಟಾಕ್ ಮಾಡಿಕೊಂಡು ಸಿಂಟೆಕ್ಸ್ ಇಂದ ಈ ಕಡೆ ಕೊಟ್ಟು ಇದು ಫಿಲ್ಟರ್ ಮಾಡಿ ಇದಕ್ಕೆ ಕೊಡಿ. ಡೈರೆಕ್ಟ್ ಬೋರ್ ಇರಲಿಲ್ಲ ಯಾವ ಫಿಲ್ಟರ್ ಅದೇ ನಮ್ಮ ಬೋರ್ ಇದೆ. ಮುಂದೆ ಬೋರ್ ಇದೆ. ಡೈರೆಕ್ಟ್ ಆದ್ರೂ ಪ್ರೆಷರ್ ಜಾಸ್ತಿ ಆಗಿರುತ್ತೆ. ಒಂದು ಸ್ಟಾಕ್ ಅಂತ ಇರಬೇಕು. ಪ್ರೆಷರ್ ನೀರು ದಿನ ಬರ್ತದೆ. ಅಷ್ಟೊಂದು ಪ್ರೆಷರ್ ಇರುತ್ತೆ. 1 ಇಂಚ್ ಒಳಗೆ ಬರ್ತದೆ ಸರ್ ನೀರು. ಇದನ್ನು ರಿಪೇರಿ ನಾಳೆ ಅದಿನ್ನ ಸೇಫ್ಟಿ ಪ್ರಿಕಾಷನ್ಸ್ ಏನು ಭಾಳ ಮಾಡಬೇಕಲ್ಲ. ಎಲ್ಲ ಮಾಡ್ತೀನಿ ಒಂದು ಜಾಳ ರೆಗ್ಯುಲೇಟ್ ಹಾಕಿದ್ರೆ ಮಕ್ಕಳು ಹೋಗಲ್ಲ, ಏನೋ ಆದರೆ ನೀವು ಡೈರೆಕ್ಟ್ ಆಗಿ ನೋಡಿಬಿಟ್ರೆ ಇದೆಲ್ಲ CCTV ಮಾನಿಟರ್ ಎಲ್ಲಿದೆ? ಅಲ್ಲಿ ಇದು ವಾಶ್ರೂಮ್ ಸರ್. ದೂರ ಎಲ್ಲ ನೋಡ್ಕೊಂಡು ವಾಶ್ರೂಮ್ ಆ ಕಡೆ ಟಾಯ್ಲೆಟ್ ಎಲ್ಲ ಕಿತ್ತೋಗಿದೆ. ಇಲ್ಲಿ ನೋಡಿ ಸ್ವಲ್ಪ ತೋರಿಸ್ಕೊಂಡು ಇಲ್ಲ ಎಲ್ಲ ಕಳಪೆ ಕಾಮಗಾರಿ. ಅದು ನೋಡಿ ವಾಲ್ ಆ ಕಡೆ ವಾಲೆ ತಗೊಂಡು ತೋರಿಸಿ ವಾಲೆ ಹಾಕೊಂಡು ಸ್ವಲ್ಪ ಮುಂದೆ ಸ್ಲಿಪ್ಪರ್ ಹಾಕೊಂಡು ಹೋಗಿ ವಾಲ್ ಕ್ಲಾಕ್ ಬಂದ್ರೆ ತೋರಿಸಿ. ಸ್ನಾನಾಗೇನೋ ಮಾಡ್ಬೇಕಾದ್ರೆ ಒಬ್ಬರ ಮೇಲೆ ಬಿದ್ದರೆ ಹೆಂಗೆ ಕ್ರಾಕ್ ಆಯ್ತು ವಾಲ್. ಶಿಫ್ಟ್ ಮಾಡೋದು ಬಂದೆ. ಇದು ಹುಡುಗರು ಜಾಸ್ತಿ ಇಲ್ಲ ಸರ್ ಯೂಸ್ ಮಾಡಿಲ್ಲ ಬಿಲ್ಡಿಂಗ್ ಇದು ಗೋಡೆ ಬೀಳಂಗೈತಿ ಇದು. ಎಲ್ಲ ನೋಡೋದಲ್ಲ. ಈಗ ಇದು ಇರೋ ಬಿಲ್ಡಿಂಗ್ ಈ ತರ ವ್ಯವಸ್ಥೆ, ಹೊಸ ಬಿಲ್ಡಿಂಗ್ ಇದು. ಈ ಹೊಸ ಬಿಲ್ಡಿಂಗ್ ಈ ವ್ಯವಸ್ಥೆ ಐತೆ ಅಂದ್ರೆ ಅಣ್ಣ ಇದು ಓಪನ್ ಆಗ್ತಾ ಇಲ್ಲ. ಅದು ಆಗಲ್ಲ ಸರ್ ಅದೇ ಅಲ್ಲ, ಅಲ್ಲಿ ವಾಲ್ ಎಲ್ಲಿ ಬರ್ತದೆ ಇವತ್ತು ಬೆಳಕು ನಾಳೆ ಬೆಳಕು ಗೊತ್ತಿಲ್ಲ. ಒಟ್ಟು ಸ್ನಾನ ಮಾಡ್ಬೇಕಾದ್ರೆ ಎಲ್ಲ ಅಲ್ಲಿ ನೋಡಿ ಕಳಪೆ ಕಾಮಗಾರಿ ಅಣ್ಣ. ಅಲ್ಲಿ ನೋಡಿದ್ರೆ ಹಾಂ ಎಲ್ಲ ಕಳಪೆ ಕಾಮಗಾರಿ. ಯಾವುದು ಒಂದು ಜಾಯಿಂಟ್ ಇಲ್ಲ ವಾಲಿಗೆ, ಎಲ್ಲ ಸಿಂಗಲ್ ಸಪೋರ್ಟ್ ವಾಲ್. ಅದಕ್ಕೆ ಬೇರೆ ಬಿಲ್ಡಿಂಗ್ ನೋಡೋದಲ್ಲ, ಇದೇ ಹೊಸ ಬಿಲ್ಡಿಂಗ್ ಅಲ್ಲ. ಯಾಕೆ ಹಿಂಗಾಯ್ತು ಅಂತ ನಮಗೆ ಗೊತ್ತಾಗಬೇಕಲ್ಲ. ಇದು ಹಳೆ ಬಿಲ್ಡಿಂಗ್ ಅಲ್ಲ, 20 ವರ್ಷದ ಬಿಲ್ಡಿಂಗ್ ಅಲ್ಲ. ಹಾಸ್ಟೆಲ್ ಇದ್ರು ಸರ್ ಇಲ್ಲಿ ಅವರು ಜನವರಿ ಯಾವಾಗ ಬಿಟ್ಟಂದ್ರೆ ಗೊತ್ತಿಲ್ಲ. ನಾವು ಬಂದಿದ್ದಿಲ್ಲ ಜನವರಿಗೆ. ಅದು ಅವಾಗಿಂದ ಹಂಗೆ ಸರ್. ಅದಕ್ಕೆ ಈಗ ಬೇರೆ ಬಿಲ್ಡಿಂಗ್ ಹತ್ಕೊಂಡು ಈಗ BCM ಹಾಸ್ಟೆಲ್ ಡೆಮೊಲಿಷ್ ಮಾಡಿ ಹೊಸದು ಕಟ್ತಾರೆ ಆಯ್ತಾ. ಅದಕ್ಕೆ ಅಪ್ರೂವಲ್ ಆಗಿಬಿಡುತ್ತೆ. ಮತ್ತು ನಿಮ್ಮ ಹಾಸ್ಟೆಲ್ ಅಪ್ರೂವಲ್ ಆಗಿಬಿಡೋದಂಗೆ ಮತ್ತೆ ಹುಡುಗರನ್ನೆಲ್ಲ ಇಲ್ಲಿ ಕರ್ಕೊಂಡ್ಬಂದು ದಂಡು ದುಡ್ಡಾಗಿ ತುಳ್ಸ್ಕೊಂಡು ತುಳಿಸಿ ಏನನ್ನ ಬಿದ್ದರೆ ಅನಾಹುತ ಆದರೆ ಯಾರು ಹೊಣೆ? ಅದಕ್ಕೆ ಬಿಲ್ಡಿಂಗ್ ಮಾಡಾಕ್ತೀವಿ ಸರ್. ಅದಕ್ಕಿಂತ ಮುಂಚೆ ಇದು ನೋಡ್ಕೊಂಡು ಹೋಗಿ ಕರ್ಕೊಂಡ್ಬರ್ಬೇಕಿತ್ತು ನಿಮ್ಮ ಮಕ್ಕಳನ್ನ. ಇವಾಗ ಬರ್ಬೇಕಾದ್ರೆ ನಾವು ನೋಡ್ತೀವಿ ಸ್ಕೂಲಲ್ಲಿ ಯಾವ ಥರ ಎಜುಕೇಶನ್ ಇದೆ, ಅಲ್ಲಿ ಟೀಚರ್ ಸರಿಗಿದಾರಾ, ಬಸ್ ಇದೆನಾ, ಏನೇನು ಕೋಚಿಂಗ್ ಕೊಡ್ತಾರೆ, ಅವೆಲ್ಲ ನೋಡ್ಬಿಟ್ಟು ಅಡ್ಮಿಷನ್ ಮಾಡ್ತಿಲ್ಲ. ಏನು ಸರ್? ಇದು ಅಕ್ಕಿ ಎಕ್ಸ್ಟ್ರಾ ಅಕ್ಕಿ ಸರ್. ಎಲ್ಲ ಸ್ಟೋರೇಜ್ ಸರ್ ಯೂಸ್ ಮಾಡೋದು. ಯೂಸ್ ಇದ್ದಿರೋಕ್ಕೆ ಈ ಕಡೆ ಬೇರೆ ಅಕ್ಕಿ ಆ ಕಡೆ ಇದೆ ಸರ್. ಈ ಥರದ ಅಕ್ಕಿನೂ ಯೂಸ್ ಮಾಡ್ತೀರಾ? ನುಚ್ಚಕ್ಕಿ ಅಂತಾರೆ ಸರ್. ಈಗ ಹಸ್ ಮಾಡಿರ್ತಾರಲ್ಲ, ಹಸ್ ಮಾಡಿ ಹಾಕಿರೋ ಅಕ್ಕಿ ಆ ಕಡೆ ಬೇರೆ ಇದೆ. ಇಲ್ಲ ಇವು ಸಿಲಿಂಡರ್ಗಳಲ್ಲ, ಹಂಗಾಗಿ ಮಕ್ಕಳಿರೋ ಜಾಗದಲ್ಲೇ ಇರ್ಬೋದು, ದೂರನೇ ಇರಬೇಕು. ಲಾಸ್ಟ್ನಲ್ಲೇ ಇರಬೇಕು.
ಸೆಂಟರ್ಸ್ ಅಲ್ಲೇ ನಿಂತ್ಕೊಂಡಾಗ ಫಸ್ಟಿಗೆ ಅಲ್ಲೇ ಇದೆ ಸರ್. ನಾನು ಯಾವಾಗ ಏನಾಗುತ್ತೆ ಗೊತ್ತಿಲ್ಲ ನಮಗೆ, ಗೊತ್ತಾಯ್ತಾ? ಅದೇನೋ ಅಷ್ಟು ನಾವು ಈಸಿಯಾಗಿ ನಂಬಕ್ಕಾಗಲ್ಲ, ಮನುಷ್ಯನೇ ನಂಬಲ್ಲ, ಅದನ್ನ ಹೆಂಗ್ ನಂಬಕ್ಕಾಗುತ್ತೆ? ನಾವು ತಯಾರು ಮಾಡಿರೋದು. ಅಲ್ಲೇ ಇದೆ ಸರ್ ಫಸ್ಟಿಗೆ. ನಾನು ಇದು ಅಕ್ಕಿನಾ ಇದು? ಹೌದು ಸರ್, ಅಕ್ಕಿ ಸರ್. ಎಲ್ಲಿಂದ ತರಿಸ್ತಿದ್ದೀರಿ ನೀವು? ಇಲ್ಲಿ ಗೋಡೌನ್ ತರ್ತೀನಿ ಸರ್ ನಾನು. ಸಂತೆ ಮಾರ್ಕೆಟ್ ಇದೆಯಲ್ಲ ಸರ್, ಅಲ್ಲಿಂದ ತಂದು. ಫುಡ್ ಡಿಪಾರ್ಟ್ಮೆಂಟ್. ಇದು ಗೋಧಿ ಯಾರು ಕೊಡೋದು? ಅವರೇ ಕೊಡ್ತಾರ ನಿಮಗೆ? ಅಕ್ಕಿ ಗೋಧಿ ಅವರೇ ಕೊಡ್ತಾರೆ. ಇನ್ನು ನಿಮಗೆ ಸ್ಟಾಪಿನ ಕೊರತೆ ಇದೆನಾ ಇಲ್ಲಿ? ಏನು ಸರ್? ಸ್ಟಾಫಿಂಗ್ ಸರ್ ಸ್ಟಾಫಿಂಗ್ ಇಲ್ಲ ಏನು ಸದ್ಯಕ್ಕೆ ಹುಡುಗರು ಇಲ್ಲ ಸರ್. ನಾವು 4 ಜನ ಕರೆಕ್ಟಾಗಿ. ಲೇಡೀಸ್ ಇಬ್ಬರು ಇದ್ದಾರೆ ಸರ್, ಜೆಂಟ್ಸ್ ಇಬ್ಬರು ಇದ್ದಾರೆ. ಒಬ್ಬರೇ ಇದರಲ್ಲಿ ಮತ್ತೆ ಇನ್ನೊಬ್ರು ಇನ್ನೊಬ್ರು ಅಲ್ಲೇ ಆಫೀಸ್ ಕಡೆ ಆಫೀಸ್ ಡ್ಯೂಟಿ. ಆಫೀಸ್ ಡ್ಯೂಟಿಗೆ ಹಾಕಿ ನೋಡಿ ಇಷ್ಟೆಲ್ಲ ತಾಲೂಕು ಆಫೀಸ್. ಈ ಥರ ಕವರ್ ಹಾಕಿ ಇಡಬೇಕು. ಇದನ್ನೆಲ್ಲ ಏನು ಹಾಕೋ ಎಲ್ಲ ನಮ್ಮ ದುಡ್ಡೇ. ಇದನ್ನೆಲ್ಲ ಯಾಕೆ ಕಳ್ಸಿದೆ ಅಂದರೆ ಇದು ಪ್ಲೈವುಡ್. ಸರ್ ನಿಮಗೂ ಕೂಡ ಸ್ಯಾಲ್ರಿ ಕೊಡ್ತಾರೆ ಹೌದಾ? ಆ ಸ್ಯಾಲ್ರಿಯಲ್ಲಿ ನೀವು ತೆರಿಗೆ ಕಟ್ತೀರಲ್ಲ, ಕಟ್ ಮಾಡ್ಕೊಂಡೇ ಕೊಡ್ತಾರಲ್ಲ. ಹಾಂ, ಇದು ಕೂಡ ನಿಮ್ಮ ದುಡ್ಡು ಕೂಡ. ಮಾನಿಟರ್ ಇದೆ ಇದರಲ್ಲಿ ಒಂದು ಕ್ಯಾಪ್ಚರ್ ಆಗ್ತಾ ಇಲ್ಲ. ಇವಾಗ ಕ್ಯಾಮ್ರಾ ಇಲ್ಲ ಸರ್ ಅಷ್ಟೇ. ಒಂದು ಕಿಚನ್, ಈ ಕಡೆದು ಸ್ಟೋರ್ ರೂಮು, ಇದು ಈ ಕಡೆ ಹೊರಗಡೆ ಎರಡು ಸರ್. ಇದು ಹೊರಗಡೆ ಪೂರ್ತಿ ಹೊರಗಡೆ ಬಂದು ಇದು ಕಾರಿಡಾರ್ ಅದ ಸರ್, ಒಳಗಡೆ ಕಾರಿಡಾರ್. ಎರಡು ಇದು ನಮ್ಮ ಆಫೀಸ್. 7 ಕ್ಯಾಮ್ರಾ ವರ್ಕ್, 7 ಕ್ಯಾಮ್ರಾ ಇದೆ ಸರ್. ಅದೀಗ ಆರ್ಡರ್ ನಿಂತಿದಲ್ಲ, ಅದನ್ನ ಅದು ಹೊರಗಿಂದು ರೊಟೇಟ್ ಕ್ಯಾಮ್ರಾ ಇದೆನಾ? ಇಲ್ಲ ರೊಟೇಟ್ ಇಲ್ಲ ಸರ್, ನಾರ್ಮಲ್. ನಾರ್ಮಲ್ ರೊಟೇಟ್ ಕ್ಯಾಮ್ರಾ ಇರಬೇಕು. ಹೌದು ಸರ್. ಆ್ಯಕ್ಚುಲಿ ರೊಟೇಟ್ ಕ್ಯಾಮ್ರಾ ಇರಬೇಕು. ಫ್ರಂಟ್ ಪೋರ್ಷನಲ್ಲಿ ಡಿಟೆಕ್ಟಿವ್ ಮಾಡಬೇಕು ಯಾರ್ಯಾರು ಬರ್ತಾ ಇದ್ದಾರೆ ಏನಂತೇಳಿ. ಬಂದು ನಾವೆಲ್ಲ ಒಂದೇ ಕ್ಯಾಮ್ರಾ ಸರ್. ಇಲ್ಲಿ ನಡೆಯುತ್ತೆ, ಒಳಗಡೆ ಹೊರಗಡೆ ಮಾತ್ರ. ಹೊರಗಡೆ ಮಾತ್ರ ರೊಟೇಟ್ ಕ್ಯಾಮ್ರಾ ಇರಬೇಕು. ಅದು ಡಿಟೆಕ್ಟ್ ಮಾಡ್ತಾ ಇರ್ತೈತೆ 360 ಡಿಗ್ರಿನ ರೊಟೇಟ್ ಮಾಡಿದಾಗ ಕ್ಯಾಪ್ಚರ್ ಮಾಡುತ್ತೆ. ಯಾವ್ಯಾವ ಆಸ್ಪಾಸ್ನಲ್ಲಿ ಎಷ್ಟು ಜನ ಬಂದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅದು ಎಷ್ಟೇ ಡಿಟೆಕ್ಟ್ ಮಾಡ್ತಿರೋದು. ಆ ರೋಡ್ನಲ್ಲಿ ಒಂದು ಗಾಡಿ ಹೋಯ್ತು, ಅದು ಆಟೋ ಅಷ್ಟೇ. ಇಲ್ಲಿ ಯಾರು ಬರ್ದೋ ಸ್ಟಪ್ ಹತ್ರ ಅಷ್ಟೇ ಗೊತ್ತಾಗತ್ತೆ. ಮಿಕ್ಕಿದ್ದು ಹೇಳಿ, ಹೊರಗಡೆ ಏನಾಗ್ತಾ ಇದೆ ಏನು ಗೊತ್ತಾಗುತ್ತೆ ಕ್ಯಾಮ್ರಾ ನಿಮಗೆ? ಇನ್ನೊಂದು ಐತೆ ಸರ್. ಅದು ಹಾಕ್ಬೇಕಂದ್ರೆ ಇದು ಕೇವಲ ಖಾಲಿ ಆಗುತ್ತೆ. ಸಣ್ಣ ಪೂರ್ತಿ ಹುಡುಗಿದ್ದು ಎಲ್ಲೂ ಸಿಗಲೇ ಇಲ್ಲ. ಅದು ಎಷ್ಟು ಕ್ಯಾಮ್ರಾ ಬೇಕು ಹೇಳಿ? ಬೆಳಗ್ಗೆನೆ ಕಳಿಸ್ತೀನಿ. ಕೇವಲ ಕೇವಲ ಎಷ್ಟು ಅಲ್ಲ, ಕೇಬಲ್ ಎಲ್ಲ ಕ್ಯಾಮ್ರಾ ಕೇಬಲ್ ಏನ್ ಬೇಕು ಹೇಳ್ರಿ. ನಾವು ಸೊಂಡ್ರಲ್ಲೇ ಇದಾರೆ, ಕಳಿಸ್. ಪಾರ್ಟ್ ಮೊನ್ನೆ ಕೊಟ್ಟರು ಸರ್ ಸುಮಾರು. ಇದಕ್ಕೆ ಯಾಕೆ ಸರ್ ಇಲ್ಲಿ ಸೇಫ್ಟಿ ಆಗಿ ಹಾಕಿದ್ದೀರಾ? ಇವ್ರು ಇರ್ತಾರಲ್ಲ ಸೊಳ್ಳೆ ಬರ್ಬೋದು ಅದಕ್ಕಾಗಿ. ಹೌದು, ಅದು ಸೇಮ್ ವಿಂಡೋ ಸ್ವಲ್ಪ ಇದಾಗಿತ್ತು. ಅಂದರೆ ನೀವಿರೋ ಜಾಗ ಮಾತ್ರ ಚೆನ್ನಾಗಿರ್ಬೇಕು, ಮಕ್ಕಳಿರೋ ಜಾಗ ಮಾತ್ರ ಆಗಿರ್ಬೇಕು. ಏನು ಸರ್ ಇದು? ಅದಕ್ಕೆ ಮಕ್ಕಳಿರೋ ಜಾಗ ಅಂತಾನೆ ಚೆನ್ನಾಗಿಲ್ಲ ಅಂತಾನೆ ಬಿಲ್ಡಿಂಗ್ ಚೇಂಜ್ ಮಾಡ್ತೀವಿ. ಬಿಲ್ಡಿಂಗ್ ಹೇಳ್ತೀರಿ, ಬಿಲ್ಡಿಂಗ್ ಏನಾಗೈತೆ ರೋಗ ಐತಿ, ಚೆನ್ನಾಗೈತೆ ಇರೋದ್ರಲ್ಲಿ. ಅದೇನು ರಿಪೇರಿ ಅಂದ್ರೆ ರಿಪೇರಿ ಮಾಡಿಸ್ಕೋಬೇಕು. ಏನಾಗಿದೆ ಬಿಲ್ಡಿಂಗ್ ಏನಾಗಿದೆ ಹೇಳ್ರಿ ನೀವು? ಅದು ಬಾತ್ರೂಮ್, ವಿಂಡೋ ಗ್ಲಾಸ್ ಇಷ್ಟೇ ಅಲ್ಲ. ಬಿಲ್ಡಿಂಗ್ ಏನೋ ಸಮಸ್ಯೆ ಹೇಳ್ತಿದ್ರೆ ನಿಮಗೆ ಮತ್ತೆ ಬಿಲ್ಡಿಂಗ್ ಚೆನ್ನಾಗಿಲ್ಲ. 30-35 ಸಾವಿರ ರೂಪಾಯಿ ನಮ್ಮ ದುಡ್ಡು ಖರ್ಚು ಮಾಡ್ಬೇಕು ಅಷ್ಟೇ ತಾನೇ. ನಿಮ್ಮ ವಾರ್ಡನ್ನು ನೀವು ನಿಮ್ಮ ಮೇಲಾಧಿಕಾರಿಗಳು ಕಳ್ತದ. ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ ಅಲ್ಲ, ಓಪನ್ ಪ್ಲೇಸ್ ಇದೆ, ಗಾಳಿ ಇದೆ, ಒಳ್ಳೆ ವಾತಾವರಣ ಇದೆ. ಮತ್ತೆ ಸಾರ್ವಜನಿಕರ ದುಡ್ಡು ಪೋಲ್ ಆಗೋದು ಹೆಂಗ್ ಪೋಲ್ ಆಗ್ಬೇಕು? ಯಾರ್ದಾನ ಡಿಸ್ಟರ್ಬೆನ್ಸ್ ಇದ್ದಾನೆ ಇಲ್ಲಿ ಅಕ್ಕಪಕ್ಕ ನಿಮ್ಗೆ ಏನಾನ? ಆ ಕಡೆ ಆಯ್ತು ಮನೆಗಳಿದಾವೆ, ಆ ರೋಡ್ ಸೈಡ್ ಆದ್ರೆ. ಈ ಕಡೆ ನಿಮಗೇನೋ ಡಿಸ್ಟರ್ಬೆನ್ಸ್ ಐತಾ? ಡಿಸ್ಟರ್ಬೆನ್ಸ್ ಈ ಕಡೆ ಆದ್ರೆ ಖಾಲಿ ಜಾಗ, ಪ್ಲೇ ಗ್ರೌಂಡ್ ಮಾಡ್ಕೋಬಹುದು, ಆಡಕ್ಕೆ ಏನಾದ್ರು ಮಾಡೋದು. ಇವ್ರು ಸರ್ ಊರಿಂದ ಇರ್ಲಿ ರೀ, ಅಲ್ಲಿ ಮನೆಗಳಾಗಿದಾವ. ಆಗಿಲ್ಲ ಈಗ ಖಾಲಿ ಇರೋ ಜಾಗನ ಬಳಸ್ಕೊಂಡು ನಾವು ಇಲ್ಲಿ ಪ್ಲೇ ಗ್ರೌಂಡ್ ಮಾಡ್ಕೊಂಡ್ರೆ ಸದ್ಯಕ್ಕೆ ಅಂತ ಹೇಳಿದ್ರೆ ಯಾರು ಅಬ್ಜೆಕ್ಷನ್ ಮಾಡ್ತಾರ? ಒಂದು ಗ್ರಾಮ ಪಂಚಾಯತಿಗೆ ಲೆಟರ್ ಬರೀಬೇಕು, ಸರ್ ಈ ತರ ಖಾಲಿ ಇದೆ ಜಾಗ, ಅದನ್ನ ಬಳಸ್ಕೊಂತೀವಿ ನಮ್ಮ ಹುಡುಗರು ಆಟಕ್ಕೆ ಅಂತ ಹೇಳಿ. ಏನಾದ್ರು ಅವ್ರಿಗೆ ಸಾಯಂಕಾಲ ಟೈಮ್ನಲ್ಲಿ ಕ್ರೀಡೆ ಏನೋ ಮಾಡ್ಬೇಕಲ್ಲ, ಖೋಖೋನೋ ಕಬಡ್ಡಿನೋ ಏನಾದ್ರು ಪ್ರಾಕ್ಟೀಸ್ ಮಾಡಿಸ್ಬೋದಲ್ಲ ಅಲ್ಲಿ. ಈಗ ಎಷ್ಟು ವಿದ್ಯೆ ಇಂಪಾರ್ಟೆಂಟ್ ನಮಗೆ, ಅಷ್ಟು ಸ್ಪೋರ್ಟ್ಸ್ ಇಂಪಾರ್ಟೆಂಟ್ ಅಲ್ಲ. ಆಟನೂ ಇರಬೇಕು, ಪಾಠನೂ ಇರಬೇಕು. ಬರೇ ಪಾಠ ಮಾಡ್ಕೊಂತಿದ್ರೆ ಆಟ ಯಾವಾಗ ಆಡ್ಬೇಕು? ಅಲ್ಲಿಗೆ ಹೋಗ್ತಾರೆ ಬೆಳಿಗ್ಗೆ, ಕಾಲೇಜಿಗೆ ಹೋಗ್ಬರೋದು, ಸ್ಕೂಲಿಗೆ ಹೋಗ್ಬರೋದು, ಇಲ್ಲಿ ಬಂದು ಮತ್ತೆ ಓದ್ಕೊಂಡು ಕುಂತ್ಕೋಬೋದು, ಮತ್ತೆ ಊಟ ಮಾಡೋದು, ಮಕ್ಕಳು ಅಷ್ಟೇ ಜೀವನ. ಇಲ್ಲ ಸರ್ ವಾಲಿಬಾಲ್ ಆಟ, ವಾಲಿಬಾಲ್ ಕೊಡಿಸಿದ್ವಿ ಮಾಡ್ಬೇಕು. ಬೆಡ್, ಈ ಬೆಡ್ ಯಾವಾಗ ಬಂದವು ಕೇಳೋಣ ಇವನ್ನ? ಇನ್ನೂವರೆಗೂ ಅಲರ್ಟ್ ಮಾಡಿಲ್ಲ, ಕೊಟ್ಟಿಲ್ಲ. ಅದಕ್ಕಾಗಿ ಮಕ್ಕಳಿಗೆ ಕೇಳೋಣ. ಮಕ್ಕಳು ಬಂದಾರಿ ಕೊಟ್ಟಿವಿ ಸರ್ ಅಷ್ಟೇ. ಬೆಡ್ ಇದೆ, ಸ್ಟ್ರೆಂತ್ ಇಲ್ಲ ಸರ್ ಯಾರು ಅದಕ್ಕೆ. ಬಂದ ಅದು ಕೊಟ್ಟಿವಿ. ನಾವು ಹೊಸದಾಗಿ ಅಡ್ಜಸ್ಟ್ ಇಲ್ಲಿವರೆಗೆ 6 ತಿಂಗಳಾಯ್ತು. ನಮ್ಮ ಸ್ಕೂಲ್ ಮಾತ್ರ. ಯಾವ ಸ್ಕೂಲು? ಆದರ್ಶ. ನಿಮ್ದು ಯಾವುದು?
ಎಲ್ಲಿದೆ ಆಟೋ ಸ್ಟಾರ್ಟ್ ಹತ್ರ ಕೃಷ್ಣನಗರ ಎಲ್ಲಿ ನಿಮ್ಮ ಮನೆಯಲ್ಲಿ ನೀನು ತಾಯಪ್ಪನ ಮಗಳ ಹಾಂ ಇಲ್ಲಿ ತೋರ್ಸಪ್ಪ ಎದಕ್ಕೆ ಬಂದಿ ಇಲ್ಲಿಗೆ ಟ್ಯೂಷನಿಗೆ ಬಂದ್ಯಾ ಯಾರು ಹೇಳ್ಕೊಟ್ರು ಟ್ಯೂಷನಿಗೆ ಯಾವ ಸಾರು ಹೆಸರೇನು ನೀವು ಹೊಸ್ದಾಗಿ ಬರ್ತಿದ್ರು ಸರ್ ಹೆಸರುಗಳು ಹಾಂ ಹಂಗೆ ಹೇಳು ಹೆಸರು ಹೇಳಬೇಕು. ನೀವೆಲ್ಲ ಟ್ಯೂಷನಿಗೆ ಬರ್ತೀರೇನಪ್ಪ? ಓಕೆ. ಏನಾದರೂ ಫೀಸು? ಇಲ್ಲ ಫೀಸ್ ಇಲ್ಲ. ನೀನು ಯಾರು ತಾಯಪ್ಪನ ಮಗಳ ನೀನು? ತಿಮ್ಮಪ್ಪನ ಮಗಳ? ಈ ಕಡೆ ಮಾಡು ಸರ್. ಇದು ಹೆಂಗೆ ಯೂಸ್ ಆಗ್ತಾ ಇಲ್ಲ. ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ಟ್ಯೂಷನ್ ಹೇಳ್ಕೊಡ್ತೀವಿ ಒಳ್ಳೆ ಉದ್ದೇಶ. ಖಾಲಿ ಬಂದೋದಕ್ಕೆ ನಮ್ಮ ಸಮಯನ ಮಕ್ಕಳಿಗೆ ಕೊಡೋಣ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.